ರಮಾಕಾಂತ್ ಒಂದು ಧಾಬಾ ಇಟ್ಟಿದ್ದ. ಅವನ್ ಧಾಬಾ ಹೈವೇಯಲ್ಲಿತ್ತು. ಅದಕ್ಕೆ ಅಲ್ಲಿ ಯಾವಾಗ್ಲೂ ಜನ ತುಂಬಿರ್ತಿದ್ರು. ಅಣ್ಣ, ಒಂದು ಚೋಲೆ ಮಸಾಲ, ಒಂದು ಪಲಾವ್, ಒಂದು ದಾಲ್ ಕಿಚಡಿ, ಸ್ವಲ್ಪ ಬೇಗ ಕೊಡಿ. ನೀವು ಕೂತ್ಕೊಳ್ಳಿ, 2 ನಿಮಿಷ. ರಮಾಕಾಂತ್ ರಾತ್ರಿವರೆಗೂ ಅವನ್ ಧಾಬಾಲಿ ಕೆಲ್ಸ ಮಾಡ್ತಿದ್ದ. ಮತ್ತೆ ಅವನು ತಡರಾತ್ರಿ ಮನೆಗ್ ಹೋದಾಗ ಅವನ್ ಮಗಳು ನೀಲಿಮಾ ಅವನ್ಗೋಸ್ಕರ ಕಾಯ್ತಾ ಇದ್ಲು. ನಿಮ್ಮಲ್ಗಿಲ್ವಮ್ಮ? ಇವತ್ತವರೆಗೂ ಆ ರೀತಿ ಆಗಿದ್ಯಾ ಅಪ್ಪ? ನಿಮ್ಗೆ ಯಾವತ್ತಾದ್ರೂ ಊಟ ಬಡಿಸದೆ ಮಲ್ಗಿದೀನಾ? ಇಲ್ಲಿವರೆಗೂ ಇಲ್ಲ, ಆದ್ರೆ ಮುಂದೆ ಆಗ್ಬಹುದು. ಆದ್ರೆ ಅದ್ಹೇಗೆ? ಹೇಗೆ ಅಂದ್ರೆ ನಾನ್ ನಿನ್ ಮದ್ವೆಗೆ ಸಂಬಂಧನ ಹುಡುಕಿದ್ದೀನಿ. ಏನಪ್ಪ, ನನ್ಗೆ ಮದ್ವೆಗಿದ್ವೆ ಬೇಡ. ಎಲ್ಲ ಹೆಣ್ಮಕ್ಳು ಹೀಗೇನೆ ಹೇಳೋದು. ಮತ್ತೆ ಅವ್ರ ಅತ್ತೆ ಮನೆಗ್ ಹೋದ್ಮೇಲೆ ಅವ್ರ ತಂದೆ ತಾಯಿನ ಪೂರ್ತಿನೇ ಮರ್ತ್ ಬಿಡ್ತಾರೆ. ಅವ್ರು ಮಾಡಬಹುದು, ಆದ್ರೆ ನಾನ್ ಆತರ ಅಲ್ಲ. ಅಪ್ಪ, ನೀವು ಈ ರೀತಿ ಹುಡುಗನ್ ಹುಡುಕ್ಬೋದಾ? ಅವನು ಇಲ್ಲೇ ಬಂದಿರೋ ಅಂತವನು. ಮನೆ ಅಳಿಯ ಬೇಕಂತೆ ನಿಮ್ ಮಗಳಿಗೆ. ಅಮ್ಮ, ಹೆಣ್ಣು ಗಂಡಿನ ಮನೆಗೆ ಹೋಗ್ಬೇಕಮ್ಮ, ಇದೇ ನೀತಿ. ಮತ್ತೆ ಅದೇ ಸರಿ. ಅಂದ್ರೆ ನೀವು ನನ್ನನ್ನ ನಿಮ್ಮಿಂದ ದೂರ ಮಾಡ್ತೀರಾ? ಖಂಡಿತ ಇಲ್ಲ, ಆದ್ರೆ ನಿಂದು ಮದುವೆ ಆಗ್ಲೇಬೇಕಲ್ವಾ? ನಾನ್ ನಿಂಗೆ ಯಾವ ತರ ಗಂಡು ಹುಡುಕ್ತಾ ಇದ್ದೀನಿ ಅಂದ್ರೆ, ಅವನು ನಿನ್ಗೆ ನಮ್ಮಿಬ್ರು ನೆನ್ಪು ಬರ್ದೇ ಇರೋ ತರ ಅವನು ನಿನ್ಗೆ ಪ್ರೀತಿನ ತೋರ್ಸ್ಬೇಕು. ಏನಪ್ಪ ನೀವು? ಅರೆ, ನಿಮ್ಮಿಬ್ರದು ಮಾತ್ ಮುಗ್ದಿದ್ರೆ ಊಟ ಮಾಡ್ ಬನ್ನಿ, ಮಧ್ಯರಾತ್ರಿ ಆಗಿದೆ. ಆಗ್ಲಿ. ರಮಾಕಾಂತ್ ಅವನ ಮಗಳನ್ನ ಬಹಳ ಪ್ರೀತಿಸ್ತಿದ್ದ. ಆದ್ರೆ ಸತ್ಯ ಏನು ಅಂದ್ರೆ ಆದಷ್ಟು ಬೇಗ ಅವಳ ಮದ್ವೆನೂ ಮಾಡೋದ್ರಲ್ಲಿದ್ದ. ಈಗ ರಮಾಕಾಂತ್ ಇನ್ನೂ ಬಹಳಷ್ಟು ಕೆಲ್ಸ ಮಾಡ್ತಾ ಇದ್ದ ಅವನ್ ಧಾಬಾ ಅಲ್ಲಿ. ಏನಣ್ಣ, ಇವತ್ತಿಷ್ಟು ಸಮಯ ಆಗಿದೆ, ಡಾಬಾನೇ ಮುಚ್ಚಲಿಲ್ವಲ್ಲ ಇನ್ನ? ಸಮಯ ಆಗಿದೆ, ಇನ್ನೂ ಗಿರಾಕಿಗಳು ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಹೆಂಗೂ ಮಗಳು ಮದ್ವೆಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ಸರಿ ಕಣಣ್ಣ, ನಮ್ ಚಿಕ್ಕಮ್ಮವ್ರ ಮದ್ವೆನ ಧೂಮ್ ಧಾಮ್ ಅಂತ ಮಾಡುವ. ಖಂಡಿತ. ರಮಾಕಾಂತ್ನ ಆಳುಗಳು ಕೂಡ ಅವನ್ಗೆ ಸಪೋರ್ಟ್ ಮಾಡಿದ್ರು. ಮತ್ತೆ ಅವರು ಕೂಡ ಓವರ್ ಟೈಮ್ ಮಾಡ್ತಿದ್ರು. 1 ತಿಂಗಳ ನಂತರ ನೀಲಿಮಾನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದ್ರು. ಮತ್ತೆ ಅವ್ರಿಗೆ ನೀಲಿಮಾ ಇಷ್ಟ ಆಗ್ಬಿಟ್ಲು. 2 ತಿಂಗಳುಗಳ ನಂತರ ಒಂದೊಳ್ಳೆ ಶುಭ ಮುಹೂರ್ತ ಇದೆ, ಇವರಿಬ್ರು ಮದ್ವೆನ ಅವತ್ತೇ ಮಾಡ್ಬಿಡೋಣ. ಸರಿನೇನಪ್ಪ? ಎಲ್ರೂ ಖುಷಿಯಾಗಿದ್ರು. ನೀಲಿಮಾ ಮದ್ವೆ ಫಿಕ್ಸ್ ಆಗ್ಬಿಡ್ತು. ರಮಾಕಾಂತ್ ಇಲ್ಲಿ ದುಡ್ಡನ್ನ ಅಡ್ಜಸ್ಟ್ ಮಾಡ್ತಿದ್ದ. ಅವನ್ ಮಗಳ ಮದ್ವೆಲಿ ಯಾವ್ದೇ ಅಡೆತಡೆ ಇರಬಾರ್ದು ಅಂತ ಕಷ್ಟಪಡ್ತಿದ್ದ. ಆದ್ರೆ ಒಂದಿನ ಹೈವೇಯಲ್ಲಿ ಆತುರದಿಂದ ಅವನು ಹೋಗ್ತಿದ್ದಾಗ ಒಂದು ಟ್ರಕ್ ಬಂದು ಅವನ್ಗೆ ಆಕ್ಸಿಡೆಂಟ್ ಮಾಡ್ತು. ಮತ್ತೆ ಅವನು ಅಲ್ಲೇ ಸತ್ ಹೋದ. ಶುಭ ಕಾರ್ಯ ನಡೆಯೋಂತ ಮನೆಯಲ್ಲಿ ಈ ರೀತಿ ಅಶುಭ ನಡೆದೋಯ್ತು. ಸರಿತಾ ಮತ್ತೆ ನೀಲಿಮಾಗೆ ಇದ್ದ ಒಂದೇ ಒಂದು ಆಧಾರ ಕಳ್ದೋಯ್ತು. ಸ್ವಲ್ಪ ದಿನ ಆದ್ಮೇಲೆ ಕಿಶೋರ್ ರಮಾಕಾಂತ್ ಮನೆಗೆ ಬಂದ. ನೋಡಿ ಅಮ್ಮ, ರಮಾಕಾಂತ್ ಅವರು ನಮ್ಗೆ ಹತ್ರ 2 ಲಕ್ಷ ಕಾಸು ಇಸ್ಕೊಂಡಿದ್ರು. ಮಗಳದಕ್ಕೆ ಮದುವೆ ಇದೆ ಅಂತ ಸಾಲ ಇಸ್ಕೊಂಡಿದ್ರು. ಆದ್ರೆ ಅವ್ರು ಇವಾಗ ಇಲ್ವಲ್ಲ, ನಮ್ದು ಹಣ ಯಾರು ಕೊಡ್ತಾರೆ? ಅಣ್ಣ, ಅವರು ಇದ್ರ ಬಗ್ಗೆ ನನ್ನ ಹತ್ರ ಏನೂ ಹೇಳಿರ್ಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗಿವಾಗ ಹೇಳಿ, ನಂದು ಹಣ ಯಾರು ಕೊಡ್ತೀರಾ? ನಾನ್ ತೀರಿಸ್ತೀನಿ. ನಮ್ ತಂದೆ ಮಾಡಿರೋ ಎಲ್ಲ ಸಾಲ ನಾನ್ ತೀರಿಸ್ತೀನಿ. ನೀವು ಬರೀ ನನ್ಗೆ 6 ತಿಂಗಳು ಟೈಮ್ ಕೊಡಿ. ಸರಿ ಮಗಳೇ, ನಾನು ಇನ್ನೊಂದು 6 ತಿಂಗಳು ಬಿಟ್ಕೊಂಡ್ ಬರ್ತೀನಿ. ಆದ್ರೆ ಅಷ್ಟರಲ್ಲಿ ಹಣ ರೆಡಿ ಮಾಡ್ಕೋಬೇಕು. ಸರಿತಾ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ಲು. ಅಮ್ಮ, ನೀನ್ ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆದ್ರೆ ಈ ಸಾಲ ಹೇಗೆ ತೀರ್ಸೋದು? ಕೆಲ್ಸ ಮಾಡಿ, ನಾನು ಅಪ್ಪನ್ ದಾಬಾ ನಡೆಸ್ತೀನಿ. ಆದ್ರೆ ಮಗ್ಳೇ, ಇದೆಲ್ಲ ನೀನ್ ಹೇಗ್ ಮಾಡ್ತೀಯಾ? ಮಾಡ್ತೀನಮ್ಮ, ಅಪ್ಪಾಜಿ ಇದಾರಲ್ಲ ನನ್ ಜೊತೆ. ಮಾರನೇ ದಿನ ನೀಲಿಮಾ ದಾಬಾಗ್ ಹೋದ್ಲು. ತಾತ, ಇವತ್ತಿಂದ ದಾಬಾ ನಾನ್ ನೋಡ್ಕೋತೀನಿ. ಆಯ್ತು ಮಗಳೇ, ನಿಮ್ಮ ಅಪ್ಪ ನಂಗೆ ತುಂಬಾ ಸಹಾಯ ಮಾಡಿದ್ದ. ನಾನು ನಿನ್ ಜೊತೆ ಇರ್ತೀನಿ. ನಿಮ್ಮಿಂದ ಇದೇ ನಿರೀಕ್ಷೆ ಇತ್ತು. ದಾಬಾಲಿ ಬಹಳಷ್ಟು ಲಾರಿ ಕಾರ್ಗಳು ಬಂದ್ವು. ಮತ್ತೆ ಜನ ಊಟ ಮಾಡಕ್ಕೆ ಬರ್ತಿದ್ರು.
ನೀಲಿಮಾ ಎಲ್ರತ್ರ ಆರ್ಡರ್ ತಗೊಂಡು ದುಡ್ಡು ತಗೊಳ್ತಿದ್ಲು. ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳು ಧಾಬಾ ನೋಡ್ಕೊಳ್ತಿದ್ಲು. ಧಾಬಾ ಮುಚ್ಚೋ ಸಮಯದಲ್ಲಿ ಅವಳು ಎಲ್ಲ ಲೆಕ್ಕ ನೋಡ್ಕೊಳ್ತಿದ್ಲು. ಇವತ್ತಂತೂ ಬರೀ 3,000 ಆಗಿದ್ಯಲ್ಲ, ಅದ್ರಲ್ಲಿ ಬರೀ 1,500 ಪ್ರಾಫಿಟ್. ಹೀಗೆ ನಡೆದ್ರೆ ನಾನು ಕಿಶೋರಣ್ಣನ್ ಸಾಲ ಆದ್ರೂ ಹೇಗ್ ತೀರ್ಸ್ಲಿ? ಹೇ ದೇವ್ರೆ, ನನ್ ಸಹಾಯ ಮಾಡಿ. ಹೀಗೆ ಬಹಳಷ್ಟು ದಿನ ನೀಲಿಮಾ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿದ್ಲು. ಆದ್ರೆ ಅವಳು ಗಳಿಸ್ತಿದ್ದಂತ ಲಾಭ ಬಹಳನೇ ಕಡಿಮೆ ಇತ್ತು. ಅವಳಿಗೆ ಅಷ್ಟು ಸಂತೃಪ್ತಿ ಇರ್ಲಿಲ್ಲ. ಎಷ್ಟೋ ಸಮಯ ಕಳೀತು. ಒಂದ್ ರಾತ್ರಿ ಎಲ್ಲ ಆಳುಗಳು ಮನೆಗ್ ಹೋದ್ರು. ಮತ್ತೆ ನೀಲಿಮಾ ಡಾಬಾ ಕ್ಲೋಸ್ ಮಾಡ್ತಿದ್ಲು. ಆಗ್ಲೇ ಒಬ್ಬ ವಯಸ್ಸಾಗಿರೋ ಸಾಧು ಅಲ್ಲಿಗ್ ಬಂದ್ರು. ಮಗು 2 ದಿನದಿಂದ ಊಟ ಮಾಡಿಲ್ಲ, ತಿನ್ನಕ್ಕೆ ಏನಾದ್ರೂ ಇದ್ರೆ ಕೊಡಮ್ಮ. ಬನ್ನಿ ಕೂತ್ಕೊಳ್ಳಿ. ಆದ್ರೆ ಮಗ್ಲೇ, ನಿನ್ಗೆ ದುಡ್ಡು ಕೊಡಕ್ಕೆ ನನ್ನ ಹತ್ರ ಕಾಸಿಲ್ಲ ಅಮ್ಮ. ಪರವಾಗಿಲ್ಲ ಬಿಡಿ. ನೀಲಿಮಾ ಕಿಚನ್ಗೆ ಹೋದ್ಲು. ಆದ್ರೆ ಅಲ್ಲಿ ಪಲ್ಯ ಇತ್ತು, ಆದ್ರೆ ರೊಟ್ಟಿ ಇರ್ಲಿಲ್ಲ. ನೀಲಿಮಾ ನೋಡಿದ್ಲು, ಅಲ್ಲಿ ರುಮಾಲಿ ರೋಟಿ ಹಿಟ್ಟಿತ್ತು. ಅವಳು ಗ್ಯಾಸ್ ಆನ್ ಮಾಡಿದ್ಲು. ಮತ್ತೆ ಮಡಕೆ ಮೇಲೆ 2 ಮಡಕೆ ರೊಟ್ಟಿ ಮಾಡಿದ್ಲು. ಮತ್ತೆ ಪಲ್ಯದ ಜೊತೆ ಆ ಸಾಧುಗೆ ಬಡಿಸಿದ್ಲು. ಆ ಸಾಧು ಬಹಳ ಹೊಟ್ಟೆ ಹಸ್ಕೊಂಡಿದ್ರು. ಅವರು ಊಟ ನೋಡಿದ ಕೂಡ್ಲೆ ಬೇಗ ತಿಂದ್ರು. ಅವ್ರ ಊಟ ಖಾಲಿ ಆದ್ಮೇಲೆ ಅವ್ರ ಕೈ ತೊಳ್ಕೊಂಡ್ರು. ತುಂಬಾ ಉಪಕಾರ ಆಯ್ತು ಮಗ್ಲೇ, ನೀನು ಒಂದು ಹಸ್ದಿರೋ ಹೊಟ್ಟೆನ ತುಂಬಿಸಿದ್ಯಾ. ದೇವ್ರು ನಿಂಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ಲಿ ತಾಯಿ. ನಾನು ದೇವ್ರ ಹತ್ರ ನಿನ್ ಬದಲು ಪ್ರಾರ್ಥನೆ ಮಾಡ್ತೀನಿ. ನನಗ್ ಬೇಡ, ನಮ್ ತಂದೆಗೋಸ್ಕರ ಪ್ರಾರ್ಥನೆ ಮಾಡಿ. ಅವರು ಈ ಲೋಕದಲ್ಲಿಲ್ಲ. ಆದಷ್ಟು ಬೇಗ ಆ ಸಾಧು ನೀಲಿಮಾ ಹಿಂದಿನ ಘಟನೆ ತಿಳ್ಕೊಂಡ್ಬಿಟ್ರು. ನೀನು ತುಂಬಾ ದೊಡ್ಡ ಸಾಹಸಿ ಮಗಳೇ. ಮತ್ತೆ ನಿನ್ನ ಈ ಕಷ್ಟದ ಸಮಯಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೀನು ಯಾವ ಮಡಿಕೆಲಿ ನನಗೆ ರೋಟಿ ಮಾಡಿಕೊಟ್ಟೋ ಆ ಮಡಿಕೆ ಇನ್ಮೇಲೆ ಜಾದೂ ಮಾಡುತ್ತೆ. ಯಾರ ಮಡಿಕೆಯಿಂದ ಮಾಡಿರೋ ರೋಟಿನ ತಿಂತಾರೋ ಅವರು ಅವ್ರಿಗೆ ಗೊತ್ತಿಲ್ದಂಗೆ ಇನ್ನೊಂದು ರೋಟಿನ ತಿಂದಿರೋ ಹೋಗಲ್ಲ. ಮತ್ತೆ ನೀನು 2 ಪಟ್ಟಲ್ಲಮ್ಮ 5 ಪಟ್ಟು ಸಂಪಾದನೆ ಮಾಡ್ತೀಯಾ. ನೀಲಿಮಾ ಆ ಸಾಧು ಆಶೀರ್ವಾದ ತಗೊಂಡ್ಲು. ಮತ್ತೆ ಆ ಸಾಧು ಹೊರಟ್ಬಿಟ್ರು. ನೀಲಿಮಾ ಧಾಬಾ ಮುಚ್ಚಿಬಿಟ್ಟು ಮನೆಗೆ ಹೋದ್ಲು. ಮಾರನೇ ದಿನ ನೀಲಿಮಾ ಧಾಬಾ ಓಪನ್ ಮಾಡಿದ್ಲು. ಮತ್ತೆ ದಿನ ಬರೋ ಹಾಗೆ ಗ್ರಾಹಕರು ಬಂದ್ರು. ಒಬ್ಬ ಗ್ರಾಹಕ ಮಡಕೆ ರೊಟ್ಟಿ ಆರ್ಡರ್ ಮಾಡ್ದ. ಇನ್ನೊಂದ್ ಮಡಕೆ ರೊಟ್ಟಿ. ಅವನು ಇನ್ನೊಂದನ್ನು ತಿಂದ. ಇನ್ನೂ ಒಂದ್ ಕೊಡಮ್ಮ. ಅರೆ ಅಣ್ಣ, ನೀನಿದು 3ನೇ ರೋಟಿ ತಿಂತಾ ಇದೆಯಲ್ಲಪ್ಪ. ಏನ್ ಮಾಡ್ಲಿ, ಇಷ್ಟು ರುಚಿಕರವಾದ ಮಡಕೆ ರೊಟ್ಟಿನ ನನ್ನ ಜೀವನದಲ್ಲೇ ತಿಂದಿರ್ಲಿಲ್ವಲ್ಲಪ್ಪ. ನೀನು ತಿನ್ನೋಡು. ಆಮೇಲೆ ಇನ್ನೇನು, ಯಾರ್ಯಾರು ಆ ಮಡಕೆ ರೊಟ್ಟಿ ತಿಂದ್ರೋ ಅವರು ಮತ್ತೆ ಮತ್ತೆ ಆರ್ಡರ್ ಮಾಡಕ್ ಶುರು ಮಾಡಿದ್ರು. ಇಡೀ ದಿನ ಮಡಕೆ ರೊಟ್ಟಿ ಮಾಡೋದು, ಮತ್ತೆ ರಾತ್ರಿ ದುಡ್ಡು ಎಣ್ಸೋದು. ಅವಳು ಬಹಳ ಆಶ್ಚರ್ಯ ಪಟ್ಕೊಂಡ್ಲು. ಒಂದೇ ದಿನದಲ್ಲಿ ಅವಳ ಲಾಭ 10 ಗುಣ ಜಾಸ್ತಿ ಆಯ್ತು. ಇವತ್ತಿನ ಲಾಭ 15,000. ಅವಳು ಬಹಳ ಖುಷಿಯಿಂದ ಮನೆಗೆ ಹೋದ್ಲು. ಮತ್ತೆ ಅವರಮ್ಮನ್ಗೆ ಎಲ್ಲ ಹೇಳಿದ್ಲು. ಮಗಳೇ, ಆದ್ರೆ ಈಗ ಹೇಗೆ? ಅಮ್ಮ, ಇದೆಲ್ಲ ಆ ಸಾಧು ಅವರ ಆಶೀರ್ವಾದನೇ. ಅವ್ರ ಆಶೀರ್ವಾದದಿಂದ ಆ ಮಡಕೆ ಜಾದೂ ಮಡಕೆ ಆಗ್ಬಿಟ್ಟಿದೆ. ಈಗ ಆದಷ್ಟು ಬೇಗ ಅಪ್ಪನ ಸಾಲ ತೀರಿಸಬಹುದು. ದೇವ್ರಿಗೆ ಕೋಟಿ ಕೋಟಿ ವಂದನೆ. ಈಗ ನೀಲಿಮಾ ಖುಷಿಯಾದ್ಲು. ಅವಳು ಖುಷಿಯಾಗಿ ಧಾಬಾಲಿ ಕೆಲ್ಸ ಮಾಡ್ತಿದ್ಲು. 1 ತಿಂಗಳಾದ್ಮೇಲೆ ಕಿಶೋರು ನೀಲಿಮಾ ಅವ್ರ ಧಾಬಾಗ್ ಬಂದ. ಮಗಳೇ, ನಿಂಗ್ ನೆನ್ಪಿದ್ಯಾನಮ್ಮ? 1 ತಿಂಗಳಾಗ್ಯದೆ. ಹೌದಣ್ಣ, ನೆನ್ಪಿದೆ. ನೀಲಿಮಾ ಗಲ್ಲದಿಂದ 2 ಲಕ್ಷ ರೂಪಾಯಿ ತಗೊಂಡು ಕಿಶೋರ್ಗೆ ಕೊಟ್ಬಿಟ್ಲು. ತಗೊಳ್ಳಿ ನಿಮ್ ದುಡ್ಡು. ಇಷ್ಟು ಬೇಗ? ಮಗಳೇ, ನೀನ್ ಈ ಹಣನ ಇಷ್ಟು ಬೇಗ ಹೇಗಮ್ಮ ಸಂಪಾದಿಸ್ದೆ? ದೇವ್ರ ಕೃಪೆಯಿಂದ. ನೀಲಿಮಾ ಆ ಜಾದೂ ಮಡಕೆ ಬಗ್ಗೆ ಅವನ್ ಕಿವಿಯಲ್ಲಿ ಹೇಳಿದ್ಲು. ಆಗ್ಲಿಂದ ಧಾಬಾ ಚೆನ್ನಾಗ್ ನಡೀತಿದೆ. ಲಾಭ ಕೂಡ ಬರ್ತಿದೆ. ಒಳ್ಳೆ ವಿಷಯ. ನೀನು ಹಿಂಗೆ ಬೆಳಿತಾರಮ್ಮ. ನಮ್ದು ಆಶೀರ್ವಾದ ನಿನ್ ಮೇಲೆ ಯಾವಾಗೂ ಇರುತ್ತೆ. ಕಿಶೋರ್ ನೀಲಿಮಾಗೆ ಆಶೀರ್ವಾದ ಮಾಡಿ ಹೊರಟ್ಬಿಟ್ಟ. ಆದ್ರೆ ಅವನ ಆಲೋಚನೆ ಕೆಟ್ಟದಿತ್ತು. ರಾತ್ರಿ ಧಾಬಾ ಮುಚ್ಚಿರುವಾಗ ಕಿಶೋರ್ ಬಂದು ಆ ಜಾದೂ ಮಡ್ಕೆನ ಕದಿಯಕ್ ಬಂದ. ಅವನು ಮಡ್ಕೆ ಕದಿಯಕ್ಕೆ ಕೈ ಇಟ್ಟಾಗ ಮಡ್ಕೆ ಬಿಸಿ ಆಗಕ್ ಶುರುವಾಯ್ತು. ಮಡ್ಕೆ ಎಷ್ಟು ಬಿಸಿ ಆಯ್ತು ಅಂದ್ರೆ ಅದು ಕೆಂಪಗಾಗ್ಬಿಡ್ತು. ಮತ್ತೆ ಕಿಶೋರ್ನ ಕೈ ಸುಟ್ಟೋಗ್ಬಿಡ್ತು. ನನ್ ಕೈ ಸುಡ್ತಲ್ಲಪ್ಪ. ಕಿಶೋರ್ಗೆ ಅವನ ಆಸೆಗೆ ತಕ್ಕ ಶಿಕ್ಷೆ ಆಯ್ತು.
ಅವನ್ಗೆ ಆ ಜಾದೂ ಮಡಕೆ ಕೂಡ ಸಿಗ್ಲಿಲ್ಲ, ಮತ್ತೆ ಅವನ್ ಕೈ ಕೂಡ ಸುಟ್ಟೋಗ್ಬಿಡ್ತು. ಅದಕ್ಕೆ ಹೇಳ್ತಾರೆ ಅತಿ ಆಸೆ ಗತಿ ಕೇಡು ಅಂತ. ಗೌರವ್ ರೈಲ್ವೆ ಸ್ಟೇಷನ್ ಹತ್ರ ಗೋಬಿ ಮತ್ತೆ ಆಲೂ ಪರಾಟ ಮಾಡ್ತಾ ಇದ್ದ. ಬನ್ನಿ ಬನ್ನಿ, ಬಿಸಿ ಬಿಸಿ ಆಲೂ ಪರೋಟ ಗೋಬಿಯನ್ನ ತಿನ್ನಿ. ಅವನ್ ಮನೆಯಲ್ಲಿ ಅವ್ರಮ್ಮ, ಅವನ್ ಹೆಂಡತಿ ಮತ್ತೆ ಮಗಳಿದ್ರು. ಗೌರವ್ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಿದ್ದ. ಆದ್ರೂ ಕೂಡ ಅವನ ಬಡತನ ಕಡಿಮೆನೇ ಆಗ್ತಾ ಇರ್ಲಿಲ್ಲ. ಇಲ್ ಕೇಳ್ರಿ, ಗೋಬಿ ಮತ್ತೆ ಆಲೂ ಪರಾಟೆ ಮಾಡೋದಕ್ಕೆ ದುಡ್ಡು ಖರ್ಚಾಗತ್ತೆ. ನೀವೊಂದ್ ಕೆಲ್ಸ ಮಾಡಿ, ನೀವು ಪ್ಲೇನ್ ಪರಾಟ ಮಾಡಿ ಮಾರ್ರಿ. ಅದರಿಂದ ನಮ್ಗೆ ಲಾಭ ಜಾಸ್ತಿ ಆಗತ್ತೆ, ಬಂಡವಾಳ ಕಡಿಮೆ ಆಗತ್ತೆ. ಇಲ್ಲ, ಹಾಗ್ ನಾವ್ ಮಾಡೋದಿಲ್ಲ. ಸಾಧಾರಣವಾದ ಪರೋಟವನ್ನ ತಿನ್ನೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ಅಪ್ಪ ಗೋಬಿ ಆಲೂ ಪರೋಟವನ್ನೇ ಮಾಡಿ ಮಾರ್ತಾ ಇದ್ರು, ಆದ್ರಿಂದ ನಾನು ಕೂಡ ಅದನ್ನೇ ಮಾಡ್ತೀನಿ. ಗೌರವ್ ಹತ್ರ ಬೇರೆ ಬೇರೆ ರೀತಿಯ ಗ್ರಾಹಕರು ಬರ್ತಿದ್ರು, ಮತ್ತೆ ಅವ್ರಿಗೆ ಏನೇನೋ ಬೇಕಾಗ್ತಿತ್ತು. ಅರೆ ಅಣ್ಣ, ಪರೋಟ ಮಾತ್ರ ಅಲ್ಲ, ಗೋಬಿ ಆಲೂವನ್ನ ಕೂಡ ಜಾಸ್ತಿ ಇಟ್ಕೊಡಿ. ಮತ್ತೆ ಪರೋಟ ಜೊತೆ ನಂಗೆ ತರಕಾರಿ ಬೇಕು. ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಇಟ್ಕೊಡಿ. ನಂಗೆ ಪರೋಟ ಜೊತೆ ಮೊಸರು ಹಾಕ್ಕೊಡಿ. ಗೌರವ್ ಒಂದೊಂದ್ಸತಿ ಅವನ ಗ್ರಾಹಕರ ಡಿಮ್ಯಾಂಡ್ ಕೇಳಿ ಬೇಜಾರಾಗ್ಬಿಡ್ತಿದ್ದ. ನಿಮ್ಗೆ ಪರೋಟ ಜೊತೆ ತರಕಾರಿ ಬೇಕಂದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು. ನನ್ನಿಂದ ಎಕ್ಸ್ಟ್ರಾ ದುಡ್ಡು ಕೊಡಕ್ಕಾಗಲ್ಲ. ನೋಡಿದ್ರಾ, ಈ ಗೌರವ್ ತರಕಾರಿಗೆ ಜಾಸ್ತಿ ದುಡ್ಡು ಕಳ್ತಾನೆ. ಸರಿ ಬನ್ನಿ, ನಾವ್ ಯಾರು ಕೂಡ ಇಲ್ಲಿ ಊಟ ಮಾಡೋದ್ ಬೇಡ. ಅರೆ, ಒಂದ್ ನಿಮಿಷ, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ಇರಿ ಸ್ವಲ್ಪ. ಒಂದಿನ ಗೌರವ್ ಬಹಳ ನಿರಾಶೆಯಿಂದ ಮನೆ ತಲುಪ್ದ. ಏನಾಯ್ತು? ಬರ್ತಾ ಬರ್ತಾ ಕಸ್ಟಮರ್ ಬರೋದು ಹಾಗೆ ಕಮ್ಮಿ ಆಗ್ತಾ ಇದೆಯಲ್ಲ. ಜನರಿಗೆ ದುಡ್ಡು ಕೊಡೋದಿಕ್ಕೆ ಇಷ್ಟ ಇಲ್ಲ, ಆದ್ರೆ ತರಕಾರಿ, ಮೊಸರು, ಉಪ್ಪಿನಕಾಯಿ ಎಲ್ಲವನ್ನ ಕೇಳ್ತಾ ಇರ್ತಾರೆ. ಬನ್ನಿ, ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ, ಮೂಡ್ ಫ್ರೆಶ್ ಆಗ್ಬಿಡತ್ತೆ. ನಮ್ಮತ್ರ ಟೂರಿಸ್ಟ್ ಪ್ಲೇಸಿಗೆ ಹೋಗೋಷ್ಟು ದುಡ್ಡು ಏನೂ ಇಲ್ಲ, ಆದ್ರಿಂದ ನಿಮ್ಮನೆಗೆ ನಾವು ಹೋಗೋಣ. ಗೌರವ್ ಅವನ ಅತ್ತೆ ಮನೆಗೆ ಹೋದ. ಅದು ಹಳ್ಳಿಯಲ್ಲಿತ್ತು. ರಸ್ತೆಯಲ್ಲಿ ಗೌರವ್ ಮತ್ತೆ ಅವನ ಹೆಂಡತಿಗೆ ಬಾಯಾರಿಕೆ ಆಯ್ತು. ಅವ್ರಿಗೆ ಎಲ್ಲೋ ವಾಟರ್ ಫಾಲ್ಸ್ ನ ಶಬ್ದ ಕೇಳಿಸ್ತು. ಜಲಪಾತ ಶಬ್ದ ಪೂರ್ವ ದಿಕ್ಕಿನಲ್ಲಿ ಕೇಳಿಸ್ತಾ ಇದೆ. ಗೌರವ್ ಮತ್ತೆ ಅವನ ಹೆಂಡತಿ ಪೂರ್ವ ದಿಕ್ಕಿನ ಕಡೆಗೆ ಹೋದ್ರು. ಅವ್ರಿಗೆ ಅಲ್ಲಿ ವಾಟರ್ ಫಾಲ್ಸ್ ಕಾಣಿಸ್ತು. ಜಲಪಾತ ನೋಡೋದಕ್ಕೆ ತುಂಬಾ ಚಂದವಾಗಿದೆ. ಗೌರವ್ ಮತ್ತೆ ಅವನ ಹೆಂಡತಿ ಎಷ್ಟ್ ಬೇಕೋ ಅಷ್ಟು ನೀರ್ ಕುಡ್ದು ಬಾಯಾರಿಕೆ ಆರಿಸ್ಕೊಂಡ್ರು, ಮತ್ತೆ ಕೈ ಕಾಲ್ ಕೂಡ ತೊಳ್ಕೊಂಡ್ರು. ಅವ್ರಿನ್ನೇನ್ ಹೊರಡಕ್ಕೆ ಶುರು ಮಾಡಿದ್ರು, ಅಲ್ಲಿ ಯಾರೋ ಕಿರ್ಚೋ ಶಬ್ದ ಅವ್ರಿಗೆ ಕೇಳಿಸ್ತು. ಈ ಕಿರ್ಚೋ ಶಬ್ದ ಈ ವಾಟರ್ ಫಾಲ್ಸ್ ನ ಹಿಂದೆಯಿಂದ ಬರ್ತಿದೆ. ಜಲಪಾತ ಒಳಗಡೆ ನಾನು ಹಾರ್ತೀನಿ, ಆವಾಗ್ಲೇ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ವಾಟರ್ ಫಾಲ್ಸ್ ಒಳಗಡೆ ಹೋಗೋದು ಅಪಾಯಕಾರಿಯಾಗಿರುತ್ತೆ. ಯಾರಿಗ್ ಗೊತ್ತು, ಇದ್ಯಾವುದೋ ಜಾಲನೇ ಇರ್ಬೇಕು. ಆಗ ವಾಟರ್ ಫಾಲ್ಸ್ ಇಂದ ಏನೋ ಶಬ್ದ ಬಂತು. ನಾನು ಬೇರೆ ಏನಕ್ಕೂ ಬಲೆನ ಹಾಕಿಲ್ಲ. ನನ್ನ ಕಾಪಾಡಿ, ನಾನೊಬ್ಬ ಸ್ವಾಮೀಜಿ, ನನ್ನ ಇಲ್ಲಿಂದ ಕಾಪಾಡಿ. ನಾನು ಆ ಜಲಪಾತದಲ್ಲಿ ಹೋಗಿ ನೋಡ್ತೀನಿ. ಒಂದ್ ವೇಳೆ ನಾನಲ್ಲಿ ಸಿಕ್ಕೋಬಿದ್ರೆ ನನ್ನ ರೀತಿನೇ ಯಾರಾದ್ರೂ ಖಂಡಿತವಾಗಿ ಸಹಾಯ ಮಾಡಕ್ ಬರ್ತಾರೆ. ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆ ಹೋದ. ಅಲ್ಲಿ ನೋಡ್ದ, ಒಬ್ಬ ಸಾಧುನ ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ರು. ಸಾಧು ಬೆನ್ನಿಂದ ರಕ್ತ ಸುರಿತಿತ್ತು. ನೀವ್ ಯಾರು? ಇಲ್ಲಿ ಹೇಗೆ ಸಿಕ್ಕೋಬಿದ್ರಿ? ನಾನಿನ ಹತ್ರ ಎಲ್ಲವನ್ನ ಹೇಳ್ತೀನಿ, ಮೊದ್ಲು ನನ್ನ ಬಿಡುಗಡೆಗೊಳಿಸು. ಗೌರವ್ ಹಗ್ಗ ಬಿಚ್ಚದ. ಸಾಧು ಬಂದ ಮುಕ್ತರಾದ್ರು. ನಿಂಗೆ ತುಂಬಾ ತುಂಬಾ ಧನ್ಯವಾದ. ನಾನೊಬ್ಬ ಸ್ವಾಮೀಜಿ, ನನ್ನ ಹತ್ರ ಕೆಲವು ಶಕ್ತಿಗಳಿದೆ. ಮನುಷ್ಯನ ಆಸೆಯನ್ನ ತಿಳ್ಕೊಂಡು ಅದನ್ನ ನಾನು ನೆರವೇರಿಸ್ತೇನೆ. ಜನರು ನನ್ನ ಶಕ್ತಿಯನ್ನ ತಪ್ಪಾಗಿ ಬಳಸ್ಕೊಳ್ಳೋದಿಕ್ಕೆ ಆರಂಭ ಮಾಡಿದ್ರು. ನಾನವರ ಮಾತನ್ನ ಕೇಳದೆ ಇರುವಾಗ ನನ್ನಲ್ಲಿ ಕರ್ಕೊಂಡ್ಬಂದು ಈ ರೀತಿ ಕೂಡ ಕಿಟ್ಬಿಟ್ರು. ಒಂದ್ ವೇಳೆ ನಿಮ್ಮ ಹತ್ರ ನಿಜವಾಗ್ಲೂ ಆ ಶಕ್ತಿ ಇದೆ ಅಂದ್ರೆ ಏನಕ್ಕದನ್ನ ಉಪಯೋಗಿಸಿ ಹೊರಗಡೆ ಬರಕ್ಕಾಗಿಲ್ಲ. ನಾನನ್ನ ಶಕ್ತಿಯನ್ನ ನಂಗೋಸ್ಕರ ಯಾವತ್ತೂ ಬಳಸೋದಿಕ್ಕೆ ಆಗಲ್ಲ. ಸರಿ ಸ್ವಾಮಿ, ಹಾಗಾದ್ರೆ ನಾನು ಹೊರಡ್ತೀನಿ. ನನ್ನ ಅತ್ತೆ ಮನೆಗೆ ಹೋಗ್ಬೇಕು. ತುಂಬಾ ಲೇಟ್ ಆಗ್ತಾ ಇದೆ. ಅರೆ, ಏನಕ್ಕೆ ನೀನು ಬರಿಗೈಯಲ್ಲಿ ಹೋಗ್ತಾ ಇದೀಯಾ? ನೀನ್ ನಂಗೆ ಸಹಾಯ ಮಾಡಿದ್ದೀಯಾ. ಈಗ ನಾನು ನಿಂಗೆ ಸಹಾಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದ್ ವೇಳೆ ನಿಂಗೇನಾದ್ರೂ ಬೇಕು ಅಂದ್ರೆ ಅದನ್ನ ನಂತರ ಕೇಳು. ಇಲ್ಲ ಸ್ವಾಮಿ, ನಾನನ್ನ ಬಾಳಲ್ಲಿ ಕಠಿಣವಾಗಿ ಶ್ರಮ ಪಟ್ಟು ಎಲ್ಲವನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸಾಧು ಬಹಳನೇ ಖುಷಿ ಪಟ್ರು. ಮತ್ತೆ ಅವರು ಮನ್ಸಿಂದ ಗೌರವ್ಗೆ ಆಶೀರ್ವಾದ ಕೊಟ್ರು. ಗೌರವ್ ಅವರ ಅತ್ತೆ ಮನೆಯಿಂದ ವಾಪಸ್ ಬಂದ್ಮೇಲೆ ಮತ್ತೆ ಗೋಬಿ ಮತ್ತೆ ಆಲೂ ಪರಾಟ ಮಾಡಕ್ಕೆ ಶುರು ಮಾಡ್ದ. ಬನ್ನಿ ಬನ್ನಿ, ಬಿಸಿ ಬಿಸಿಯಾದ ಆಲೂ ಗೋಬಿ ಪರೋಟವನ್ನ ತಿನ್ನಿ. ಬನ್ನಿಪ್ಪ ಬನ್ನಿ ಬನ್ನಿ. ಜನಗಳು ಮತ್ತೆ ಬಹಳಷ್ಟು ಡಿಮ್ಯಾಂಡ್ ಮಾಡಕ್ ಶುರು ಮಾಡಿದ್ರು. ಇಲ್ಲಿ ನೋಡಪ್ಪ, ಪರೋಟ ಜೊತೆ ನಮ್ಗೆ ತರಕಾರಿನೂ ಬೇಕು, ಆದ್ರೆ ತರಕಾರಿ ಇಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಪಲ್ಯ ಅವನ್ ತಟ್ಟೆಗೆ ಬಂತು. ನಂಗೆ ಪರೋಟ ಜೊತೆ ಮೊಸರು ಬೇಕು. ನನ್ನ ಹತ್ರ ಮೊಸರು ಕೂಡ ಇಲ್ಲ. ಆಗ ಇನ್ನೊಬ್ಬನ್ ತಟ್ಟೆಯಲ್ಲಿ ಮೊಸರು ಹಾಗೆ ಉತ್ಪತ್ತಿ ಆಯ್ತು.
ನಂಗೆ ಪರೋಟ ಜೊತೆ ಉಪ್ಪಿನಕಾಯಿ ಬೇಕು. ಆದ್ರೆ ನನ್ನ ಹತ್ರ ಉಪ್ಪಿನಕಾಯಿ ಇಲ್ಲ. ಆಗ ಮೂರನೇ ವ್ಯಕ್ತಿ ತಟ್ಟೆಯಿಂದ ಉಪ್ಪಿನಕಾಯಿ ಬರಕ್ ಶುರುವಾಯ್ತು. ಅಲ್ಲಿದ್ದವ್ರಿಗೆಲ್ಲ ತಲೆ ಸುತ್ತೋ ಹಾಗಾಗೋಯ್ತು. ಅರೆ, ಇಲ್ಲೇನಾಗ್ತಾ ಇದೆ? ನಾ ಇವರಿಗೆ ಮೊಸರು, ತರಕಾರಿ, ಉಪ್ಪಿನಕಾಯಿ ಕೊಡ್ಲೇ ಇಲ್ಲ. ಆದ್ರೆ ಅವ್ರವ್ರ ಪ್ಲೇಟಲ್ಲಿ ಅದೆಲ್ಲ ಹೇಗ್ ಬಂತು? ಆಗ ಅಲ್ಲಿಗೆ ಅದೇ ಸಾಧು ಬಂದ್ರು. ಗೌರವ್ ವಾಟರ್ ಫಾಲ್ಸ್ ಹಿಂದೆ ಹೋಗಿ ಬಂಧ ಮುಕ್ತ ಮಾಡಿದ್ದಂತ ಸಾಧು. ಇಲ್ಲಿ ನೋಡಪ್ಪ, 2 ಪರೋಟ ಕೊಡಪ್ಪ, ಮೊಸರು, ಉಪ್ಪಿನಕಾಯಿ, ತರಕಾರಿ ಕೊಡು. ಇಷ್ಟನ್ನ ಹೇಳಿ ಆ ಸಾಧು ಅಲ್ಲಿಂದ ಮಾಯ ಆದ್ರು. ಗೌರವ್ಗೆ ಅರ್ಥ ಆಯ್ತು, ಈ ಎಲ್ಲ ಚಮತ್ಕಾರ ಆ ಸಾಧುವಿನ ಆಶೀರ್ವಾದದಿಂದ ಆಗ್ತಿರೋದು. ಗೌರವ್ ಗಾಡಿ ಹತ್ರ ಬಹಳಷ್ಟು ಜನ ಬಂದ್ರು. ಎಲ್ಲ ಗ್ರಾಹಕರು ಪರಾಟ ತಿನ್ನಕ್ಕೆ ಮುಗಿಬಿದ್ರು. ಅವರು ಪರಾಠ ಜೊತೆ ಏನೇನ್ ಕೇಳ್ತಾರೋ, ಪಲ್ಯ, ಉಪ್ಪಿನಕಾಯಿ ಅವೆಲ್ಲ ಕೂಡ ಅದಷ್ಟು ಕದೆ ಬರ್ತಿದ್ವು. ಅವ್ರ ತಟ್ಟೆಗ್ ಬಂದ್ಬಿಡ್ತಿತ್ತು. ಗೌರವ್ ಬಹಳ ನಿಯತ್ತಿಂದ ಬರೀ ಪರಾಠ ದುಡ್ಡು ತಗೊಳ್ತಿದ್ದ. ಸ್ವಲ್ಪ ದಿನದಲ್ಲೇ ಗೌರವ್ ಲಕ್ಪತಿ ಆಗ್ಬಿಟ್ಟ. ಗೌರವ್ ಎಲ್ರಿಗೂ ನಿಜ ಹೇಳ್ಬಿಟ್ಟ, ಇದೆಲ್ಲಾನು ಆಗ್ತಾ ಇರೋದು ಆ ಸಾಧುವಿನ ಚಮತ್ಕಾರದಿಂದ ಅಂತ. ಅವ್ರನ್ನ ಗೌರವ್ ವಾಟರ್ ಫಾಲ್ಸ್ ಹಿಂದ್ಗಡೆಯಿಂದ ಕಾಪಾಡಿದ್ದ. ಆ ಸಾಧು ವಾಟರ್ ಫಾಲ್ಸ್ ಹತ್ರನೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಗೌರವ್ ಗಾಡಿ ಪಕ್ಕದಲ್ಲಿ ದೀಪಕ್ ಅಂತ ಒಬ್ನು ಗಾಡಿ ಹಾಕಿದ್ದ. ದೀಪಕ್ ಕೂಡ ಪರಾಟನೇ ಮಾರ್ತಿದ್ದ. ದೀಪಕ್ ಅನ್ಕೊಂಡ, ನಾನು ಕೂಡ ಗೌರವ್ ಹಾಗೆ ವರದಾನ ತಗೊಂಡ್ರೆ ನಾನು ಬೇಗ ಲಕ್ಪತಿ ಆಗ್ಬೋದಲ್ವಾ ಅಂತ. ದೀಪಕ್ ಗೌರವ್ ಹತ್ರ ಹೋದ. ಮತ್ತೆ ಅವನು ಮಾತಾಡ್ತಾ ಆ ಜಾಗ ಕೇಳ್ಕೊಂಡ್ಬಿಟ್ಟ. ದೀಪಕ್ ಬಂದೂಕ್ ಹಿಡ್ಕೊಂಡು ಸಾಧು ಹತ್ರ ಹೋದ. ನೀನ್ ಯಾರಪ್ಪ? ಇಲ್ಲೇನ್ ಮಾಡ್ತಾ ಇದೀಯಾ? ಬಾಯಿ ಮುಚ್ಚು. ನನ್ನ ಹೆಸರು ದೀಪಕ್. ನಾನು ಗೌರವ್ನ ಪಕ್ಕದಲ್ಲೇ ಅಂಗಡಿಯನ್ನ ಇಟ್ಕೊಂಡಿದ್ದೀನಿ. ನೀನು ಅವನಿಗೆ ವರ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ. ಗೌರವ್ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ನಾನು ಅವನಿಗೆ ಯಾವುದೇ ವರವನ್ನ ಕೊಡ್ಲೇ ಇಲ್ಲ. ಯಾವಾಗ್ಲೂ ಚೆನ್ನಾಗಿರು ಅಂತ ನಾನು ಅವನಿಗೆ ಆಶೀರ್ವಾದ ಮಾಡಿದೆ ಅಷ್ಟೇ. ನನ್ನ ಹತ್ರ ಈ ರೀತಿ ಎಲ್ಲ ಸುಳ್ಳು ಹೇಳ್ಬೇಡ ಮುದ್ಕ. ಮರ್ಯಾದೆಯಿಂದ ನಂಗೂ ಕೂಡ ಆ ವರವನ್ನ ಕೊಡು. ಕೊಟ್ಟಿಲ್ಲ ಅಂದ್ರೆ ಈಗ್ಲೇ ನಿನ್ನ ಕೊಂದು ಹಾಕ್ತೀನಿ. ಈ ರೀತಿಯೆಲ್ಲ ಒತ್ತಾಯ ಮಾಡಿ ಯಾರಿಗೂ ಆಶೀರ್ವಾದವನ್ನ ಮಾಡಕ್ಕಾಗಲ್ಲಪ್ಪ. ನಿಂಗೆ ನನ್ ಮಾತು ಅರ್ಥ ಆಗಿಲ್ಲ ಅನ್ಸುತ್ತೆ. ದೀಪಕ್ ಸಾಧುವಿನ ಕತ್ ಹಿಡ್ಕೊಂಡ. ಮತ್ತೆ ಕತ್ ಹಿಸಕ್ತಾ ಹೇಳ್ದ, ಬೇಗ ಆಶೀರ್ವಾದವನ್ನ ಮಾಡು, ಇಲ್ಲ ಅಂದ್ರೆ ನಿನ್ ಜೀವನೇ ತೆಗ್ಬಿಡ್ತೀನಿ. ಸರಿ, ನಾನು ನಿಂಗೆ ಆಶೀರ್ವಾದವನ್ನ ಮಾಡ್ತೀನಿ. ದೀಪಕ್ ಬಹಳ ಖುಷಿ ಪಟ್ಕೊಂಡು ಅವನ ಅಂಗಡಿ ಶುರು ಮಾಡ್ದ. ದೀಪಕ್ ಅವನ ಗ್ರಾಹಕರಿಗೆ ಪರಾಠ ಇಟ್ಟು ಪ್ಲೇಟ್ ಕೊಟ್ಟಾಗ ಆ ಪ್ಲೇಟ್ ಮೇಲಿಂದ ಹಾವುಗಳು ಬರಕ್ ಶುರು ಮಾಡಿದ್ವು. ಅವನು ಎಷ್ಟೇ ಬಾರಿ ಪರಾಟನ ಪ್ಲೇಟಲ್ಲಿಟ್ರು ಅದೇ ರೀತಿ ಯಾವಾಗ್ಲೂ ಆಗ್ತಾ ಇತ್ತು. ಜನರು ದೀಪಕ್ನ ಪರಾಟ ತಿನ್ನೋದನ್ನ ಪೂರ್ತಿ ಬಿಟ್ಬಿಟ್ರು. ಈಗ ಎಲ್ಲ ಗ್ರಾಹಕರು ಬರೀ ಗೌರವ್ ಗಾಡಿಯಲ್ಲೇ ತಿಂತಿದ್ರು. ಮತ್ತೆ ಗೌರವ್ ನೋಡ್ದ, ಈಗ ಗ್ರಾಹಕರ ಸಂಖ್ಯೆ ಬಹಳ ಹೆಚ್ಚಿತ್ತು. ಆಗ ಗೌರವ್ 2 ಆಳುಗಳನ್ನ ಇಟ್ಕೊಂಡು ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ದ. ಮತ್ತೆ ಈ ರೀತಿ ಅವನ ಒಳ್ಳೆತನ ಮತ್ತೆ ನಿಯತ್ತಿನಿಂದ ದಿನೇ ಅವನು ಖುಷಿಯಾಗಿದ್ದ. ಮೋಹನ್ ಲಾಲ್ ಊರಲ್ಲಿರೋ ಒಂದು ಹೆಸರುವಾಸ ರೈತನಾಗಿದ್ದ. ಆದ್ರೆ ತನ್ನ ಹೆಂಡತಿ ಅನಾರೋಗ್ಯದಿಂದ ಅವನ ಹತ್ರ ಇರೋ ಹೊಲ ಗದ್ದೆನ ಮಾರ್ಬೇಕಾಗಿತ್ತು. ಆದ್ರಿಂದ ಅವನ ಮನೆ ಪಕ್ಕದಲ್ಲಿ ಒಂದು ಪರಾಟ ಅಂಗಡಿನ ಓಪನ್ ಮಾಡ್ದ. ಬೇಗನೆ ಅವನ ವ್ಯಾಪಾರ ಹಾಗೂ ರುಚಿಕರವಾದ ಪರಾಟದಿಂದ ಊರಲ್ಲಿರೋ ಜನರನ್ನೆಲ್ಲ ಸೆಳೆದಿದ್ದ. ಸುಮಿತ್ರಾ ಹಾಗೂ ರಾಜು ಸ್ಕೂಲ್ ಪಕ್ಕದಲ್ಲಿ ಒಂದು ಪಿಜ್ಜಾ ಅಂಗಡಿ ಓಪನ್ ಆಗಿತ್ತು. ಅದರ ಪ್ರಚಾರವನ್ನು ರೇಡಿಯೋ, ನ್ಯೂಸ್ ಪೇಪರ್, ಆಟೋ ಮತ್ತೆ ದೊಡ್ಡ ಬೋರ್ಡ್ ಗಳಲ್ಲೆಲ್ಲ ಹಾಕಿದ್ರು. ಈ ತರ ಪ್ರಚಾರವಾಗಿತ್ತು. ನಿನ್ನೆ ನಾವು ಪಿಜ್ಜಾ ತಿಂದ್ವಿ. ಎಂತ ಪಿಜ್ಜಾ ಅಂತ್ಯ? ನಾನು ನಮ್ಮಪ್ಪ ಪಿಜ್ಜಾ ಆರ್ಡರ್ ಮಾಡದ್ಮೇಲೆ 1 ಗಂಟೆ ಕಾಲ ಪಾರ್ಕಿಂಗ್ ಅಲ್ಲೇ ವೇಟ್ ಮಾಡಿದ್ವಿ. ಆಮೇಲೆ ನಮಗ್ ಪಿಜ್ಜಾ ಸಿಕ್ತು. ಹೌದಾ? ಅಷ್ಟೊಂದು ರುಚಿಕರವಾಗಿತ್ತ ಪಿಜ್ಜಾ? ಮತ್ತಿನ್ನೇನು, ನಿಮ್ಗಳನ್ನ ಒಳಗೂ ಕೂಡ ಬಿಡಲ್ಲ ಆ ಗಾರ್ಡ್. ಒಳಗ್ ಹೋಗಕ್ ಯಾಕೆ ಬಿಡಲ್ಲ? ಅಯ್ಯೋ, ಅದು ನಿಮ್ಮಪ್ಪನ ಫುಟ್ಬಾತಿನ ಪರೋಟ ಅಂಗಡಿ ಅನ್ಕೊಂಡ. ಯಾರ್ ಬೇಕಂದ್ರು ಹೋಗೋದಕ್ಕೆ. ಆ ಅಂಗಡಿಗೊಂದು ಸ್ಟೇಟಸ್ ಇದೆ. ದೊಡ್ಡ ವ್ಯಕ್ತಿಗಳು ಕಾರಲ್ಲಿ ಕಾಯ್ತಾ ಇರ್ತಾರೆ. ಆಗ್ಲೇ ಅವ್ರಿಗೆ ಪಿಜ್ಜಾ ತಿನ್ನೋದಕ್ ಸಿಗೋದು. ಗೊತ್ತಾಯ್ತಾ? ರಾಕಿ ಮಾತನ್ನು ಕೇಳಿ ಎಲ್ರು ನಗಕ್ ಶುರು ಮಾಡ್ತಾರೆ. ಆದ್ರೆ ಸುಮಿತ್ರಾಗೆ ರಾಕಿ ಮಾಡ್ದ ತಮಾಷೆ ಇಷ್ಟ ಆಗ್ಲಿಲ್ಲ. ರಾಜು ಸ್ಕೂಲಿಂದ ಮನೆ ಕಡೆಗೆ ಹೋಗ್ಬೇಕಾದ್ರೆ ಪಿಜ್ಜಾ ಅಂಗಡಿ ಮುಂದೆ ಇರೋ ಜನರ ಗುಂಪನ್ನು ನೋಡಿ ಬೆಪ್ಪಾಗ್ತಾನೆ. ಸುಮಿತ್ರಾ ಅವನ್ನ ಸಮಾಧಾನಿಸಿ ಮನೆ ಕರ್ಕೊಂಡ್ ಬರ್ತಾಳೆ. ಅಪ್ಪ ಅಪ್ಪ, ನಮ್ಗೂ ಪಿಜ್ಜಾ ತಿನ್ಬೇಕು. ಸರಿ ಪುಟ್ಟ, ಯಾವತ್ತಾದ್ರೂ ಕೊಡಿಸ್ತೀನಿ. ಆದ್ರೀಗ ಬಿಸಿ ಆಲೂ ಪರೋಟ ಮಾಡಿದೀವಿ, ಅದನ್ ತಿನ್ನು. ನಾನ್ ತಿನ್ನಲ್ಲ, ನನ್ಗೆ ಪಿಜ್ಜಾನೇ ಬೇಕು. ನೋಡು ರಾಜು, ಪಿಜ್ಜಾ ತುಂಬಾ ದುಬಾರಿ ಬೆಲೆ. ನಮ್ಮ ಹತ್ರ ಅಷ್ಟೊಂದು ಹಣ ಇಲ್ಲ. ಸದ್ಯಕ್ಕೆ ಪಿಜ್ಜಾ ಕೊಡ್ಸಕ್ ಆಗಲ್ಲ. ಆದ್ರೆ ನಿನಗ್ ಮಾತ್ ಕೊಡ್ತೀನಿ, ಒಂದಲ್ಲ ಒಂದಿನ ಖಂಡಿತ ಪಿಜ್ಜಾ ಕೊಡಿಸ್ತೀನಿ.
ಇಲ್ಲ ಅಪ್ಪ, ನನಗ್ ನಾಳೆನೆ ಪಿಜ್ಜಾ ಬೇಕು. ಒಂದ್ ವೇಳೆ ಪಿಜ್ಜಾ ಸಿಕ್ಕಿಲ್ಲ ಅಂದ್ರೆ ನಾನು ಏನು ತಿನ್ನಲ್ಲ. ರಾಜು, ಹಠ ಮಾಡ್ಬೇಡ. ಅಪ್ಪ ಹೇಳ್ತಿದಾರಲ್ವಾ, ಅವ್ರು ನಮ್ಮನ್ ಒಂದಿನ ಪಿಜ್ಜಾ ತಿನ್ನಕ್ ಕರ್ಕೊಂಡು ಹೋಗ್ತಾರಂತ. ಇಲ್ಲ ಅಕ್ಕ, ನಾನಂತೂ ಪಿಜ್ಜಾ ನಾಳೆನೆ ತಿನ್ಬೇಕು. ರಾಕಿ ಅಣ್ಣ ಸ್ಕೂಲಲ್ಲಿ ಹೇಳಿದ್ರು ಪಿಜ್ಜಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಯ್ಯೋ ರಾಜು, ಅವ್ನ್ ಡಾಕ್ಟರ್ ಮಗ, ಅವನ ಹತ್ರ ತುಂಬಾನೇ ದುಡ್ಡಿದೆ. ಇವಾಗ ಹೋಗ್ ಊಟ ಮಾಡು. ಪರಾಟ ತಿನ್ಕೊಂಡು ಮಕ್ಳು ಮಲ್ಕೊಂಡ್ರು. ಆದ್ರೆ ಮೋಹನ್ ಲಾಲ್ಗೆ ನಿದ್ದೆನೆ ಬರ್ಲಿಲ್ಲ. ಅವನು ಅವನ್ ಬಡತನದ ಬಗ್ಗೆ ಯೋಚನೆ ಮಾಡ್ತಿದ್ದ. ಅವನ್ ಎಷ್ಟು ದುರಾದೃಷ್ಟವಂತ ಅಂತ. ಅವನ್ ಮಕ್ಳ ತಿನ್ನೋ ಆಸೆನ್ ಕೂಡ ಅವನ್ಗೆ ಪೂರೈಸಕ್ ಆಗ್ತಿರ್ಲಿಲ್ಲ. ಅವನ್ ಕಣ್ಣಿಂದ ನೀರ್ ಬಂತು. ಹೀಗ್ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಮರುದಿನ ಬೆಳಿಗ್ಗೆ ಮಕ್ಳು ಶಾಲೆಗೆ ಹೋದ್ರು. ಇವತ್ ಕೂಡ ಇಡೀ ಸ್ಕೂಲಲ್ಲಿ ಪಿಜ್ಜಾದೇ ಚರ್ಚೆ ನಡೀತಿತ್ತು. ಗೆಳೆಯರೇ, ನಾಳೆ ನನ್ನ ಜನ್ಮದಿನ. ಮತ್ತೆ ನಾಳೆ ನನ್ ಕಡೆಯಿಂದ ಸಂಜೆ ಎಲ್ಲರಿಗೂ ಪಿಜ್ಜಾ ಪಾರ್ಟಿ ಕೊಡಿಸ್ತೀನಿ. ನಾಳೆ ಸಂಡೇ, ಮತ್ತೆ ಸ್ಕೂಲ್ಗೂ ಕೂಡ ರಜಾ ಇದೆ. ನಾಳೆ ಸಂಜೆ ಎಲ್ಲಾರು ಒಳ್ಳೊಳ್ಳೆ ಬಟ್ಟೆನ ಹಾಕೊಂಡ್ ಬರ್ಬೇಕು. ಓಕೆ ಅಣ್ಣ, ನಾವು ಬರ್ಬೋದಲ್ವಾ? ನಮ್ಗೆ ಹೇಳಲೇ ಇಲ್ಲ ನೀವು. ಇಲ್ಲ, ನೀವೆಲ್ಲ ಅಲ್ಲಿ ಬರ್ಬಾರ್ದು. ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಬರೋದು. ಒಳ್ಳೆ ಸ್ಟೇಟಸ್ ಇರೋ ವ್ಯಕ್ತಿಗಳು ಬರ್ತಾರೆ. ನೀನ್ ಬರೀ ಪರೋಟ ತಿನ್ಬೇಕು. ರಾಜು, ಇವ್ರ ಪಿಜ್ಜಾಕ್ಕಿಂತ ನಮ್ ಪರಾಟ ತುಂಬಾ ರುಚಿಕರವಾಗಿದೆ. ಅಯ್ಯೋ ಹೋಗೋಗು, ಮಂಗಂಗೆಲ್ ಗೊತ್ತಾಗುತ್ತೆ ಪಿಜ್ಜಾ ಎಷ್ಟು ರುಚಿಯಾಗಿರುತ್ತೆ ಅಂತ. ಸ್ಕೂಲ್ ಹೊರಗಡೆ ಪಿಜ್ಜಾದು ಪೋಸ್ಟರ್ ಹಾಕಿದಾರಲ್ಲ, ಅದನ್ನ ನೋಡ್ಕೊಂಡು ಪರೋಟ ತಿನ್ರಿ. ಪಿಜ್ಜಾ ತಿಂತಾ ಇದೀನಿ ಅನ್ಕೊಂಡು. ರಾಕಿ, ಹೀಗೆಲ್ಲ ಮಾತಾಡ್ಬಾರ್ದು. ನಡಿ ಸುಮಿತ್ರ, ಇವನು ಈ ತರನೇ ಮಾತಾಡೋದು. ರಾಜು ಫೋಟೋ ನೋಡಿ ಪರಾಟ ತಿನ್ನೋ ವಿಷಯದಲ್ಲಿ ಎಲ್ರೂ ನಗಕ್ ಶುರು ಮಾಡಿದ್ರು. ಸುಮಿತ್ರಾ ಮತ್ತೆ ರಾಜುಗೆ ತುಂಬಾನೇ ಬೇಜಾರಾಯ್ತು. ಇಬ್ರು ಮನೆಗ್ ಬಂದ್ರು. ಅಯ್ಯೋ ರಾಜು, ಯಾಕೆ ಹಿಂಗೆ ಮುಖ ಸಪ್ಪಗಿಟ್ಕೊಂಡಿದ್ಯಾ? ಅಪ್ಪ, ವಿಷಯ ಏನಂದ್ರೆ ನಾಳೆ ರಾಕಿಯ ಹುಟ್ಟಿದ ಹಬ್ಬ. ಅವ್ನ್ ಎಲ್ರನ್ನು ಕರ್ದಿದ್ದಾನೆ, ಆದ್ರೆ ನಮ್ಮನ್ ಬಿಟ್ಟು. ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ. ಅಯ್ಯೋ, ಇಷ್ಟೇನಾ ವಿಷಯ? ನಾಳೆ ನಿಮ್ಗೋಸ್ಕರ ನಾನು ಒಳ್ಳೆ ಆಲೂ ಪರೋಟ ಕೊಡಿಸ್ತೀನಿ. ಮತ್ತೆ ನಾವು ಪಾರ್ಟಿ ಮಾಡೋಣ. ನನಗ್ ಬೇಕಾಗಿಲ್ಲ ಪರೋಟ, ನನಗಂತೂ ಪಿಜ್ಜಾ ಬೇಕು. ನಾನು ಪಿಜ್ಜಾ ತಿನ್ಬೇಕು. ಪುಟ್ಟ, ನಾನ್ ಹೇಳ್ದೆ ತಾನೆ, ಈಗ ನನ್ನ ಹತ್ರ ನಿಮ್ಗಳಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ. ಪಿಜ್ಜಾ ಎಲ್ಲಿಂದ ಕೊಡಿಸ್ಲಿ? ಇಷ್ಟ ಹೇಳಿ ಮೋಹನ್ ಲಾಲ್ ಕಣ್ಣಲ್ಲಿ ನೀರ್ ತುಂಬಿಸಿ ಏನು ಹೇಳ್ದೆ ಮನೆಯಿಂದ ಹೊರಗ್ ನಡ್ಕೊಂಡ್ ಹೋದ. ರಾಜು, ನೀನು ಆ ತರ ಮಾತಾಡ್ಬಾರ್ದಾಗಿತ್ತು. ಪಿಜ್ಜಾ ಹಠ ಬಿಟ್ಬಿಡು ರಾಜು. ದುಡ್ಡಿದ್ದಾಗ ಖಂಡಿತ ಪಿಜ್ಜಾ ತಿನ್ನಕ್ ಹೋಗೋಣ. ಇಲ್ಲಿವರೆಗೂ ನಮ್ಮ ಹತ್ರ ದುಡ್ಡು ಯಾವತ್ತೂ ಇರ್ಲಿಲ್ಲ. ಎಲ್ಲರೂ ಒಳ್ಳೊಳ್ಳೆ ಬಟ್ಟೆ ಹಾಕೋತಾರೆ. ಮತ್ತೆ ನಾವು 2 ವರ್ಷದಿಂದ ಒಂದೇ ಬಟ್ಟೆ ಹಾಕೋತಿದೀವಿ. ಏನ್ ನಾವು ಯಾವತ್ತೂ ಪಿಜ್ಜಾ ತಿನ್ನೋದಕ್ಕಾಗಲ್ವಾ ಅಕ್ಕ? ಆತರ ಏನಿಲ್ಲ ರಾಜು, ನಾವ್ ಖಂಡಿತ ಒಂದಲ್ಲ ಒಂದಿನ ಪಿಜ್ಜಾ ತಿಂತೀವಿ. ಆ ರಾತ್ರಿ ರಾಜು ಮನೇಲಿ ಊಟ ಮಾಡಿಲ್ಲ. ಮನೆಯಲ್ಲಿ ಯಾರು ತಿಂದಿಲ್ಲ. ಬೆಳಿಗ್ಗೆ ಮೋಹನ್ ಲಾಲ್ ಎದ್ದು ಬಜಾರ್ ಕಡೆ ಹೋದ್ರು. ವಾಪಸ್ ಬಂದು ನೋಡ್ದಾಗ ರಾಜು ಇನ್ನ ಮಲ್ಗಿದ್ದ. ಸುಮಿತ್ರಾ ಗೊತ್ತಾಯ್ತು ರಾಜು ಇನ್ನ ಕೋಪದಲ್ಲಿದ್ದಾನೆ ಅಂತ. ತಿಂಡಿ ಕೂಡ ತಿನ್ಲಿಲ್ಲ. ಎದೋಳು ಪುಟ್ಟ, ನಾನ್ ಇವತ್ತು ನಿಮ್ಗೋಸ್ಕರ ಪರೋಟ ಪಿಜ್ಜಾ ಕೊಡಿಸ್ತೀನಿ. ನಡಿ ಎದೋಳು. ಅಪ್ಪ, ನಾನ್ ಹೇಳ್ದೆ ತಾನೆ, ನನ್ಗೆ ಪರೋಟ ಸಿಗೋವರೆಗೂ ಬೇರೆ ಏನು ತಿನ್ನಲ್ಲ. ಮೋಹನ್ ಲಾಲ್ ಪರಾಟದ ಮೇಲೆ ಚೀಸ್, ಫ್ರೂಟ್ಸ್ ಮತ್ತು ಸ್ಯಾಲಡ್ ಹಾಕಿ ಪಿಜ್ಜಾ ಮಾಡ್ತಾನೆ. ಆದ್ರೆ ಎಷ್ಟ್ ಹೇಳಿದ್ರು ರಾಜು ಒಂದ್ ಚೂರು ಕೂಡ ತಿನ್ನಲ್ಲ. ಸುಮಿತ್ರಾ ಕೂಡ ರಾಜುನ್ ಒಪ್ಸಕ್ಕೆ ಹೇಳ್ತಾಳೆ, ಆದ್ರೂ ಅವನೊಪ್ಪಲ್ಲ. ಇವತ್ ಕೂಡ ಎಲ್ರು ಹಶ್ವಿಂದಾನೆ ಮಲಗ್ತಾರೆ. ಮಧ್ಯರಾತ್ರಿಯಲ್ಲಿ ರಾಜುಗೆ ತುಂಬಾನೇ ಹಶ್ವಾಗುತ್ತೆ. ಅವನು ಕಿಚನ್ಗೆ ಹೋಗಿ ಅಲ್ಲಿರೋ ಪರಾಟ ಪಿಜ್ಜಾ ತಿಂತಾನೆ. ಅವನ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಆ ಪರಾಟ ಪಿಜ್ಜಾ ಕ್ಷಣಗಳಲ್ಲೇ ಖಾಲಿ ಆಗುತ್ತೆ. ಮೋಹನ್ ಲಾಲ್ ಸುಮ್ನೆ ನಿಂತ್ಕೊಂಡು ಅವನ್ ತಿನ್ನೋದನ್ನ ನೋಡ್ತಾನೆ. ಬೆಳಿಗ್ಗೆ ಎದ್ದು ಮೋಹನ್ ಲಾಲ್ ಬಜಾರ್ ಕಡೆಗೆ ಹೋಗ್ತಾನೆ. ವಾಪಸ್ ಬಂದು ಸುಮಿತ್ರಾನ ಕರೀತಾನೆ. ಸುಮಿತ್ರಾ, ಏ ಸುಮಿತ್ರಾ. ಹಾ ಅಪ್ಪ, ಬಂದೆ. ತಗೋ ದುಡ್ಡು. ಮತ್ತೆ ಸ್ಕೂಲಿಂದ ಬರ್ಬೇಕಂದ್ರೆ ಪಿಜ್ಜಾ ತಗೊಂಡ್ಬರ್ಬೇಕು. ಅಪ್ಪ, ದುಡ್ಡು ಎಲ್ಲಿಂದ ಬಂತು? ಅದು ಎಲ್ಲಿಂದನೋ ಬಂತು. ಮತ್ತೆ ನಾನು ಟಿಫನ್ ಅಲ್ಲಿ ಪಿಜ್ಜಾ ಪರೋಟ ಇಟ್ಟಿದ್ದೀನಿ, ಮರಿದೆ ತಿನ್ಬೇಕು. ಸುಮಿತ್ರಾ ಮನೆಯಿಂದ ಸ್ಕೂಲ್ ಕಡೆಗೆ ಹೋಗ್ತಾ ಇದ್ಲು. ಅವಾಗ ನೋಡ್ದಾಗ ಅಪ್ಪ ಸೈಕಲ್ ಅಲ್ಲಿರ್ಲಿಲ್ಲ. ಅವಳಿಗೆ ಅರ್ಥ ಆಯ್ತು ಅಪ್ಪ ಸೈಕಲ್ ಮಾರಿ ದುಡ್ಡು ತಂದ್ರು ಅಂತ. ಸುಮಿತ್ರಾ ಮತ್ತೆ ರಾಜು ಸ್ಕೂಲಿಗೆ ಬಂದ್ರು. ಸ್ಕೂಲಲ್ಲಿ ನಿನ್ನೆ ನಡೆದಿದ್ ರಾಕಿ ಬರ್ತ್ಡೇ ಪಾರ್ಟಿ ಬಗ್ಗೆನೇ ಮಾತುಗಳು. ಎಲ್ರ ಬಾಯಲ್ಲಿ ಪಿಜ್ಜಾ ಪಾರ್ಟಿ ಅನ್ನೋದೇ ಮಾತಿತ್ತು. ಲಂಚ್ಗೆ ಸುಮಿತ್ರಾ ಮತ್ತೆ ರಾಜು ಪರಾಟ ಪಿಜ್ಜಾನೇ ತಿಂತಾ ಇದ್ರು. ಅವಾಗಲ್ಲಿ ರೀತಾ ಬಂದ್ಲು. ಅಯ್ಯೋ, ನೀವಿಬ್ರು ಇದ್ ಯಾವ ಡಿಶ್ ತಿಂತಾ ಇದ್ದೀರಾ? ಇದನ್ನ ನಮ್ಮಪ್ಪ ಮಾಡಿದ್ದು ಪರೋಟ ಪಿಜ್ಜಾ. ಹಾ, ಈ ಸ್ಪೆಷಲ್ ಡಿಶ್ ಅಪ್ಪ ಮಾಡಿದ್ದು. ತಗೋ, ನೀನು ತಿನ್ನು, ತುಂಬಾನೇ ಚೆನ್ನಾಗಿದೆ. ಓ ವಾವ್, ಇದು ತುಂಬಾನೇ ಚೆನ್ನಾಗಿದೆ. ಈ
ಪರೋಟಾ ಪಿಜ್ಜಾ ಸಕ್ಕತ್ತಾಗಿದೆ. ಬನ್ನಿ ಎಲ್ರು ಬನ್ನಿ, ಪರೋಟಾ ಪಿಜ್ಜಾ ನಿನ್ನೆಯ ಪಾರ್ಟಿ ಪಿಜ್ಜಾಕ್ಕಿಂತ ಎಷ್ಟೋ ಚೆನ್ನಾಗಿದೆ. ಸುಮಿತ್ರಾ ಪ್ಲೀಸ್ ನನ್ಗೂ ಒಂದ್ ಪೀಸ್ ಕೊಡ್ತೀಯಾ? ಹಾ ತಗೋ ರಾಕಿ, ನೀನು ತಿನ್ನು. ವಾಹ್, ನಿಜವಾಗ್ಲೂ ಇದು ಎಷ್ಟು ಟೇಸ್ಟಿ ಆಗಿದೆ ಪರೋಟಾ ಪಿಜ್ಜಾ. ನಾನಂತೂ ಇಷ್ಟು ಟೇಸ್ಟಿ ಪಿಜ್ಜಾ ಯಾವತ್ತೂ ತಿಂದಿಲ್ಲ. ಬೇಗನೆ ಇಡೀ ಊರಲ್ಲಿ ಪರೋಟಾ ಪಿಜ್ಜಾದ ಬಗ್ಗೆನೆ ಚರ್ಚೆ ನಡೀತಿತ್ತು. ಸುಮಿತ್ರಾ ಅಪ್ಪನ್ಗೆ ಪರೋಟಾ ಪಿಜ್ಜಾ ಮಾಡಕ್ ಸಲಹೆ ಕೊಟ್ಲು. ಈಗ ಅವ್ರ ಅಂಗಡಿ ಮುಂದೆ ತುಂಬಾ ಜನ ಸೇರಿದ್ರು. ಪಿಜ್ಜಾ ಅಂಗಡಿಯಲ್ಲಿ ಜನಗಳು ಹೋಗೋದ್ ಕಡಿಮೆ ಆಯ್ತು. ಪಿಜ್ಜಾ ಅಂಗಡಿಗೆ ಇನ್ನೇನ್ ಮುಚ್ಚೋ ಅಂತ ಪರಿಸ್ಥಿತಿ ಬಂತು. ಒಂದು ದಿನ ಪಿಜ್ಜಾ ಅಂಗಡಿಯ ಮಾಲೀಕ ಮೋಹನ್ ಲಾಲ್ ಅಂಗಡಿಗೆ ಬಂದ. ಮೋಹನ್ ಲಾಲ್ ಅವರೇ, ನಾನು ನಿಮ್ಮ ಪರೋಟಾ ಪಿಜ್ಜಾ ಬಗ್ಗೆ ತುಂಬಾ ಕೇಳಿದ್ದೀನಿ. ಇವತ್ತು ಟೇಸ್ಟು ಮಾಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಹುಶಃ ನಿಮ್ಮ ಕೈಯಲ್ಲಿ ಚಮತ್ಕಾರ ಇದೆ. ಹಾ ಧನ್ಯವಾದ. ಯಾಕೆ ನಾವಿಬ್ರು ಸೇರ್ಕೊಂಡು ಕೆಲಸ ಮಾಡಬಾರ್ದು? ನೀನು ನನ್ನ ಅಂಗಡಿಯನ್ನ ಉಪಯೋಗಿಸ್ಕೋ. ನಾನು ಫಂಡಿಂಗ್ ಮತ್ತೆ ಮಾರ್ಕೆಟಿಂಗ್ ನೋಡ್ಕೊಂತೀನಿ. ಎಷ್ಟು ಪ್ರಾಫಿಟ್ ಬರುತ್ತೋ ಅರ್ಧ ಅರ್ಧ ತಗೊಳ್ಳೋಣ. ಮೋಹನ್ ಲಾಲ್ಗೆ ಈ ಪ್ರಪೋಸಲ್ ಇಷ್ಟ ಆಯ್ತು. ಇಬ್ರು ಜೊತೆಗ್ ಸೇರಿ ಕೆಲಸ ಮಾಡಕ್ ಶುರು ಮಾಡಿದ್ರು. ಪರೋಟಾ ಪಿಜ್ಜಾನ ಟೇಸ್ಟ್ ಮತ್ತು ಒಳ್ಳೆಯ ಮಾರ್ಕೆಟಿಂಗ್ ಇಂದ ಬೇರೆ ಬೇರೆ ಊರುಗಳಲ್ಲಿ ಬ್ರಾಂಚ್ ಗಳು ಓಪನ್ ಆಯ್ತು. ಈಗ ಜನರು ಮೋಹನ್ ಲಾಲ್ ನ ಸೇಠ್ ಮೋಹನ್ ಲಾಲ್ ಅಂತ ಕರೆಯಕ್ ಶುರು ಮಾಡಿದ್ರು. ಅವನ್ ಊರಲ್ಲಿ ಒಂದು ದೊಡ್ಡದಾಗಿರೋ ಬಂಗ್ಲೆಯಲ್ಲಿರಕ್ ಶುರು ಮಾಡ್ದ.